ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ರಚನೆಯ ಪೂರ್ವಭಾವಿ ಸಭೆ. ಕೆಆರ್ಪೇಟೆ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ರಚನೆ ಕುರಿತಾದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಉಪನ್ಯಾಸಕ ಅನುವಿನಕಟ್ಟೆ ಸೋಮು, ತಾಲೂಕಿನಲ್ಲಿರುವ ವಿಕಲಚೇತನರಿಗೆ ಸರ್ಕಾರದ ವತಿಯಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ವಿಕಲಚೇತನರು ಸಂಘಟಿತರಾಗಬೇಕಾದ ಅಗತ್ಯವಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ 3% ಅನುದಾನವನ್ನು ವಿಕಲಚೇತನರ ಅಭಿವೃದ್ಧಿಗೆ ಮೀಸಲಿಟ್ಟಿವೆ. ಆದರೆ ವಿಕಲಚೇತನರಿಗೆ ಈ ಅನುದಾನ ತಲುಪುತ್ತಿಲ್ಲ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾದರೆ ತಾಲೂಕಿನಾದ್ಯಂತ ಇರುವ ವಿಕಲಚೇತನರು ಸಂಘಟಿತರಾಗಿ ತಮ್ಮ ಸಂವಿಧಾನಾತ್ಮಕ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು. ತಮಗೆ ವಿವಿಧ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು. ಇದಕ್ಕಾಗಿ ಕೆಆರ್ಪೇಟೆ ತಾಲೂಕು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘವನ್ನು ರಚಿಸಲು ತೀರ್ಮಾನ ಮಾಡಲಾಗಿದೆ. ಆಗಸ್ಟ್ 10ರಂದು ಇದೇ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಮತ್ತೊಮ್ಮೆ ನಡೆಯುವ 2ನೇ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಂಘವನ್ನು ನೋಂದಾಯಿಸಲು ನಿರ್ಧರಿಸಲಾಗಿದೆ. ಹಾಗಾಗಿ ತಾಲೂಕಿನಾದ್ಯಂತ ಇರುವ ವಿಕಲಚೇತನರು ಆಗಸ್ಟ್ 10ರಂದು ನಡೆಯುವ 2ನೇ ಪೂರ್ವಭಾವಿ ಸಭೆಗೆ ಕಡ್ಡಾಯವಾಗಿ ಭಾಗವಹಿಸಿ ಸಂಘ ರಚನೆಗೆ ಸಹಕಾರ ನೀಡಬೇಕೆಂದು ಅನುವಿನಕಟ್ಟೆ ಸೋಮು ಮನವಿ ಮಾಡಿದರು. ತಾಲೂಕು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘ ರಚನೆ ಕುರಿತಾದ ಪೂರ್ವಭಾವಿ ಸಭೆಯಲ್ಲಿ ಮಡುವಿನಕೋಡಿ, ಗಂಗಾಧರ್, ಅಗ್ರಹಾರ, ಬಾಚಹಳ್ಳಿ, ಎಡಿ ಜವರೇಗೌಡ, ಅಭಿಲಾಷ್ ಶೆಟ್ಟಿಹಳ್ಳಿ, ಶಿವರಾಮೇಗೌಡ, ಗೋವಿಂದನಹಳ್ಳಿ ನಾಗರಾಜು, ಮಾವಿನಕೆರೆ ಹರೀಶ್, ಹಂಚೆಬಿರನಹಳ್ಳಿ ವರ್ಧನ್, ಸೊಳ್ಳೆಪುರ ಕೃಷ್ಣೇಗೌಡ, ಶೆಟ್ಟಿಹಳ್ಳಿ ಪುಟ್ಟರಾಜು, ಬಸವನಹಳ್ಳಿ ಶ್ರೀನಿವಾಸ್, ಕಿಕ್ಕೇರಿ ಕೃಷ್ಣೇಗೌಡ, ಸಂಘ ರಚನೆಯ ಕಾನೂನು ಸಲಹೆಗಾರ ವಕೀಲ ಪ್ರಭಾಕರ್, ಆನೆಗೋಳ ಭವ್ಯ, ಕೆಎಸ್ಆರ್ಟಿಸಿ ಧ್ರುವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಎಸ್ ರವಿ, ಹೊನ್ನೇನಹಳ್ಳಿ. ವಿಶೇಷ ಕ್ಷೇತ್ರದ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ತುಂಬ ಸುದೀರ ಅಂದರೆ ತಪ್ಪಾಗಲಾರದು. ಕ್ಯಾರ್ಪೇಟೆಯಲ್ಲಿ ಇದೇ ಪ್ರಥಮ ಬಾರಿಗೆ ನಾನು ನೋಡಿದ ಮಟ್ಟಿಗೆ ಒಂದು ವಿಶೇಷ ತಾಲೂಕಿನಲ್ಲಿ ಬಹುಸಂಖ್ಯಾತ ವಿಶೇಷ ಚೇತನ ಸಮುದಾಯಗಳಿದ್ದು, ಸಮುದಾಯಗಳ ಕುಂದುಕೊರತೆ, ವಿಶೇಷ ಚೇತನರ ಸಬಲೀಕರಣ, ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸವಲತ್ತುಗಳು, ನಮ್ಮದೇ ಆದಂಥ ಹಕ್ಕು ಒತ್ತಾಯಗಳಿಗಾಗಿ ಧ್ವನಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ತಾಲೂಕಿನ ಮಟ್ಟದಲ್ಲಿ ಚರ್ಚೆ ಮಾಡಿದಾಗ ತಾಲೂಕಿನ ಮಟ್ಟದಲ್ಲಿ ನಮ್ಮದೇ ಆದಂಥ ಅಧಿಕೃತವಾದಂಥ ಸಂಘಗಳ ರಚನೆ ಆಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಶೇಷ ಚೇತನರ ಪರವಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ಅವರ ಪರವಾಗಿ ಧ್ವನಿಯನ್ನ ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮದೇ ಆದಂಥ ಒಂದು ಸಂಘಟನೆಯನ್ನ ಕಟ್ಕೊಳ್ತಕ್ಕಂಥ ಅನಿವಾರ್ಯತೆ ನಮಗೆ ಇರೋದ್ರಿಂದ ಇಂದು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ವಿಶೇಷ ಚೇತನರ ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳನ್ನ ಮಾಡೋದಕ್ಕೋಸ್ಕರ ಒಂದು ಪೂರ್ವಭಾವಿ ಸಭೆಯನ್ನ ಇವತ್ತು ಕರೆದಿದ್ವಿ. ಮುಂದಿನ ಭಾನುವಾರ ಅಂದ್ರೆ 10ನೇ ತಾರೀಕು 8ನೇ ತಿಂಗಳು 2025 ಮುಂದಿನ ಭಾನುವಾರದಂದು ವಿಶೇಷ ಚೇತನರ ಸಂಘದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇರೋದ್ರಿಂದ ಕೆಆರ್ಪೇಟೆಯ ಸಮಸ್ತ ಎಲ್ಲ ವಿಶೇಷ ಚೇತನ ಬಾಂಧವರು ಬಂದು ವಿಶೇಷ ಚೇತನರ ಒಂದು ಸಂಘದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ನೀವು ಭಾಗವಹಿಸಿ ಒಂದು ಸಂಘವನ್ನ ಯಶಸ್ವಿಗೊಳಿಸಿಕೊಡಬೇಕು. ಬಹುಸಂಖ್ಯಾತ ಜನರಲ್ಲಿ ಬಂದು ನಮಗೆ ನೀವು ಬೆಂಬಲವಾಗಿ ನಿಂತ್ಕೋಬೇಕು, ನಮಗೆ ಕೈ ಜೋಡಿಸ್ಬೇಕು. ಆ ನಿಟ್ಟಿನಲ್ಲಿ ನಾವು ಸಂಘವನ್ನ ಸ್ಥಾಪಿಸಿ ನಮ್ಮದೇ ಆದಂಥ ಸಂಘಕ್ಕೆ ನಾವು ಜೀವವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮಗೆ ಸಹಕಾರವನ್ನ ಕೊಡಬೇಕು ಅಂತೇಳಿ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಗ್ರಾಮಗಳ ವಿಶೇಷ ಚೇತನ ಸಮುದಾಯ ಬಂಧುಗಳಿಗೆ ಮತ್ತೆ ಮನವಿ ಒಂದು ಕಳಕಳಿ ಏನಪ್ಪಾ ಅಂದ್ರೆ, ನೀವು ಬಹುಸಂಖ್ಯಾತರಾಗಿ ಬಂದು ನಮ್ಮ ಒಂದು ಸಂಘಕ್ಕೆ ಕೈ ಜೋಡಿಸ್ಬೇಕು. ಪದಾಧಿಕಾರಿಗಳ ಆಯ್ಕೆಯಲ್ಲಿ ಪಕ್ಷಾತೀತವಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ನನ್ನ ಮಾಧ್ಯಮದ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ನಮಸ್ಕಾರ. ಒಂದು ಹಾಸ್ಪಿಟಲ್ ಇದಕ್ಕೆ ಏನು ತಹಸೀಲ್ದಾರ್ ಆಫೀಸ್ಗೆ ಹೋಗಿರ್ಬೋದು, ಒಂದು ಪಿಂಚಣಿ ಸೌಲಭ್ಯ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸಿಗ್ತದಲ್ಲ ಅದ್ರ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಇಲಾಖೆಗೆ ಹೋದ್ರು ಅವ್ರಿಗೆ ತಿಳ್ಕೊಳಕ್ಕೆ ಬರ್ತಾ ಇಲ್ಲ, ಮಾಹಿತಿ ಸರಿಯಾಗಿಲ್ಲ, ಬೆನಿಫಿಷರಿಗಾಗಿರ್ಬೋದು ಅವರ ಪೇರೆಂಟ್ಸಿಗಾಗಿರ್ಬೋದು. ಹಾಗಾಗಿ ಇಂದು ಒಂದು ಒಕ್ಕೂಟ ಅಂತ ಮಾಡ್ಕೊಂಡ್ರೆ
ಅವ್ರಗಳಿಗೆ ಆ ಮಕ್ಳುಗಳಿಗೆ ಈಗ ತುಂಬಾ ಎಜುಕೇಶನ್ ಮಾಡಿರೋಂತ ಮಕ್ಳುಗಳು ಇದ್ದಾರೆ. ನಮ್ಮ ಕೇರ್ಪೇಟೆ ತಾಲೂಕ್ನಲ್ಲಿ ತುಂಬಾ ಎಜುಕೇಶನ್ ಮಾಡಿರೋ ವಿಶೇಷಚೇತನರಿದ್ದಾರೆ. ಅವ್ರುಗಳು ಮುಖ್ಯವಾಹಿನಿಗೆ ಬರ್ಬೇಕು. ಅವರು ಮೂಲೆ ಗುಂಪಾಗಿ ಉಳ್ಬಾರ್ದು. ನಾರ್ಮಲ್ ಮಕ್ಳು ಏನಿದಾರೋ ಅದೇ ತರ ನಾವು ಅನ್ನೋದು ಅವರಲ್ಲಿ ಆಸೆ ಇರುತ್ತೆ ಅಲ್ವಾ, ನಾವು ಅದೇ ತರ ಬೆಳಿಬೇಕು ಅನ್ನೋದು